ಡಿವೋರ್ಸ್ ಕ್ರೇಜ್ ಅಂದ್ರೆ 24 ಗಂಟೆಗಳಲ್ಲಿ ಹೆಚ್ಚು ವ್ಯೂಸ್ ಲೈಕ್ಸ್ ಗಿಟ್ಟಿಸಿ ಪಸಂದಾಗವ್ನೆ ಸಾಂಗ್. ನೋಡ್ತಾ ನೋಡ್ತಾ ಆಗೋಗೈತೆ ಸ್ಯಾನೆ ಪಿರುತಿ, ನೋಡ್ತಾ ನಿನ್ನ ಆಗೋಗೈತೆ ಸ್ಯಾನೆ ಪಿರುತಿ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಸಖತ್ ಸೌಂಡ್ ಮಾಡ್ತಿದೆ. ಡಿಸೆಂಬರ್ 29ಕ್ಕೆ ಸಿನಿಮಾ ರಿಲೀಸ್ ಆಗಲಿದೆ. ಸದ್ಯ ಚಿತ್ರದ ಫಾಸ್ಟ್ ಲಿರಿಕಲ್ ಸಾಂಗ್ ರಿಲೀಸ್ ಆಗಿ ಧೂಳೆಬ್ಬಿಸಿದೆ. 24 ಗಂಟೆಗಳಲ್ಲಿ ಅತಿ ಹೆಚ್ಚು ವ್ಯೂಸ್ ಸಾಧಿಸಿದ ಕನ್ನಡ ಸಾಂಗ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಶಾನೆ ಪಸಂದಾಗೈತೆ ಡಿವೋರ್ಸ್ ಜೋಡಿ ಅಂದ್ರು ಸೆಲೆಬ್ರಿಟೀಸ್. ಕಾಣೆಯಾಗಿರುವೆ ನಾನು. ತರಣ್ ಸುಧೀರ್ ನಿರ್ದೇಶನದ ಹಳ್ಳಿ ಸೊಗಡಿನ ಅಪ್ಪಟ ಕನ್ನಡ ಸಿನಿಮಾ ಕಾಟೇರ. ರಾಕ್ಲೈನ್ ವೆಂಕಟೇಶ್ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಚಿತ್ರದಲ್ಲಿ ದರ್ಶನ್ ಜೋಡಿಯಾಗಿ ಮಾಲಾಶ್ರೀ ಪುತ್ರಿ ಆರಾಧನರಾಮ್ ಮಿಂಚಿದ್ದಾರೆ. ವಿ ಹರಿಕೃಷ್ಣ ಸಂಗೀತದಲ್ಲಿ ಚಿತ್ರದ ಮೊದಲ ಸಾಂಗ್ ಪಸಂದಾಗವ್ನೆ ರಿಲೀಸ್ ಆಗಿದೆ. ಕಾಟೇರ ಚಿತ್ರದ ಮೊದಲ ಹಾಡು ಸೂಪರ್ ಹಿಟ್. ಅಭಿಮಾನಿಗಳು ಮುಗಿಬಿದ್ದು ಸಾಂಗ್ ನೋಡುತ್ತಿದ್ದಾರೆ. ಯೂಟ್ಯೂಬ್ ನಲ್ಲಿ ಸಾಂಗ್ ಹೊಸ ದಾಖಲೆ ಬರೆದಿದೆ. ಸದ್ಯ ಟ್ರೆಂಡಿಂಗ್ ನಲ್ಲಿರುವ ಸಾಂಗ್ ಲಕ್ಷ ವ್ಯೂಸ್ ಸಾಧಿಸಿ ಮುನ್ನುಗ್ಗುತ್ತಿದೆ. ಆನಂದ್ ಆಡಿಯೋ ಸಂಸ್ಥೆ ಕಾಟೇರ ಚಿತ್ರದ ಆಡಿಯೋ ರೈಟ್ಸ್ ಖರೀದಿಸಿದೆ. ಪಸಂದಾಗವ್ನೆ ಲಿರಿಕಲ್ಸ್ ವಿಡಿಯೋ ಸಾಂಗ್ 24 ಗಂಟೆಗಳಲ್ಲಿ 90 ಲಕ್ಷಕ್ಕೂ ಅಧಿಕ ವ್ಯೂಸ್ ಸಾಧಿಸಿದೆ. ಅದೇ ರೀತಿ 3 ಲಕ್ಷಕ್ಕೂ ಅಧಿಕ ಲೈಕ್ಸ್ ಗಿಟ್ಟಿಸಿಕೊಂಡಿದೆ. ಸದ್ಯ ಇದೇ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆ ಆಗ್ತಿದೆ. ಕಾಟೇರ ರಿಲೀಸ್ ಡೇಟ್ ಆಯ್ತು, ಫ್ಯಾನ್ಸ್ಗಳ ನಂಬರ್ ಪ್ಲೇಟ್. ಆದರೆ ಕೆಲವರು ಮಾತ್ರ ಇದು ಪೇಡ್ ವ್ಯೂಸ್ ಲೈಕ್ಸ್ ಎಂದು ಕಮೆಂಟ್ ಮಾಡುತ್ತಿದ್ದಾರೆ. ವಿ ಹರಿಕೃಷ್ಣ ಸಂಗೀತದ ಪಸಂದಾಗವ್ನೆ ಸಾಂಗ್ಗೆ ಚೇತನ್ ಕುಮಾರ್ ಸಾಹಿತ್ಯ ಬರೆದಿದ್ದಾರೆ. ತೆಲುಗು ಗಾಯಕಿ ಮಂಗ್ಲಿ ತಮ್ಮ ಕಂಚಿನ ಕಂಠದಲ್ಲಿ ಹಾಡಿದ್ದಾರೆ. ಮುನಿಸಿಕೊಂಡಿರುವ ಕಾಟೇರನನ್ನು ಸಮಾಧಾನ ಮಾಡಲು ಪ್ರಭಾವತಿ ಹಾಡಿ ಕುಣಿಯುವ ಸನ್ನಿವೇಶದಲ್ಲಿ ಈ ಸಾಂಗ್ ಬರುವಂತಿದೆ. ಕಾಟೇರ ಫುಲ್ ಟ್ರೆಂಡಿಂಗ್, ಬೇಕಿತ್ತು ಈ ಬದಲಾವಣೆ ಅಂದ್ರು ಫ್ಯಾನ್ಸ್. ದರ್ಶನ್ ಅಭಿಮಾನಿಗಳಂತೂ ಹಾಡು ಕೇಳಿ ಖುಷಿಯಾಗಿದ್ದು ರಿಪೀಟ್ ಮೂಡ್ ನಲ್ಲಿ ಕೇಳುತ್ತಲೇ ಇದ್ದಾರೆ. ಭೂಷಣ್ ಮಾಸ್ಟರ್ ಪಸಂದಾಗವ್ನೆ ಸಾಂಗಿಗೆ ಕೊರಿಯೋಗ್ರಫಿ ಮಾಡಿದ್ದಾರೆ. ಲಂಗ ದಾವಣಿಯಲ್ಲಿ ಆರಾಧನಾ ಬಿಂದಾಸ್ ಆಗಿ ಹಾಡಿ ಕುಣಿದಿದ್ದಾರೆ. ಮೇಲ್ಕೋಟೆ ಸುತ್ತಮುತ್ತ ಸಾಂಗ್ ಶೂಟಿಂಗ್ ಮಾಡಲಾಗಿದೆ. ಅಲ್ಲದೆ ಡಿಸೆಂಬರ್ 23ರಂದು ರೈತರ ದಿನದ ವಿಶೇಷವಾಗಿ ಕಾಟೇರ ಟ್ರೈಲರ್ ರಿಲೀಸ್ ಆಗುವ ಸಾಧ್ಯತೆ ಇದೆ. ಅಭಿಮಾನಿಗಳು ಈಗಾಗಲೇ ಸಂಭ್ರಮಾಚರಣೆ ಆರಂಭಿಸಿದ್ದಾರೆ.